ವೇದಿಕೆಯ ಮೇಲೆ ಉಪಸ್ಥಿತರಿರತಕ್ಕಂಥ ಪರಮ ಪೂಜ್ಯ ಶ್ರೀ ಶ್ರೀ ಶಿವರಾತ್ರಿ ದೇಶಿಕೇಂದ್ರ ಮಹಾಸ್ವಾಮೀಜಿಯವರಿಗೆ ನನ್ನ ಪ್ರಣಾಮಗಳನ್ನು ಸಲ್ಲಿಸಿ, ಪೂಜ್ಯ ನಿರ್ಮಲಾನಂದನಾಥ ಮಹಾಸ್ವಾಮೀಜಿಯವರು, ಪೂಜ್ಯ ನಂಜಾವಧೂತ ಮಹಾಸ್ವಾಮೀಜಿಯವರು ಮತ್ತು ಇನ್ನಿತರ ಎಲ್ಲ ಪೂಜ್ಯರು ನಮ್ಮ ವೇದಿಕೆ ಮೇಲಿದ್ದಾರೆ. ಪೂಜ್ಯ ಮಾದಾರ ಚೆನ್ನಯ್ಯ ಮಹಾಸ್ವಾಮೀಜಿಗಳಾದಿಯಾಗಿ ನಮ್ಮ ರಾಜ್ಯ ಕಂಡಂತಹ ಇಬ್ಬರು ಬಹಳ ವಿಶೇಷ ಮಾಜಿ ಮುಖ್ಯಮಂತ್ರಿಗಳು, ಸದಾನಂದ ಗೌಡರು ಹೆಸರಿಗೆ ತಕ್ಕಂತೆ ಸದಾ ಆನಂದವಾಗಿರ್ತಕ್ಕಂಥವರು ಮತ್ತು ತಮ್ಮ ಕ್ರಿಯಾಶೀಲತೆಯ ಮೂಲಕ ಇಡೀ ರಾಜ್ಯದ ರಾಷ್ಟ್ರದ ಗಮನ ಸೆಳೆದಂತಹ ಸನ್ಮಾನ್ಯ ಶ್ರೀ ಕುಮಾರಸ್ವಾಮಿಯವರು, ಇವತ್ತು ಸನ್ಮಾನಕ್ಕೆ ಭಾಜನರಾದಂತಹ ಎಲ್ಲ ವ್ಯಕ್ತಿ ರತ್ನಗಳು ನಮ್ಮ ಮುಂದಿನ ಸಾಲಿನಲ್ಲಿ ಆಸೀನರಾಗಿದ್ದಾರೆ. ಕಾರ್ಯಕ್ರಮದ ಕೇಂದ್ರ ಬಿಂದು ನಮ್ಮೆಲ್ಲರ ಹೃದಯದ ಭಾವನೆಗಳಿಗೆ ಬಹಳ ಹತ್ತಿರವಾದಂತಹ ಚೇತನ, ಬದುಕಿನಲ್ಲಿ ಯಾವುದನ್ನೂ ಕೂಡ ಆಶ್ಚರ್ಯವಾಗಿ ಸ್ವೀಕರಿಸದೆ ತನ್ನ ಪಾಲಿನ ಕರ್ತವ್ಯವನ್ನು ಶ್ರದ್ಧೆಯಿಂದ ನಿಷ್ಠೆಯಿಂದ ತಂದೆ ತಾಯಿಗಳ ಆಶೀರ್ವಾದ, ನಂಬದಂತಹ ದೇವರು ಈ ಒಂದು ಪಥದಲ್ಲಿ ಅದನ್ನು ಆಚರಿಸ್ಕೊಂಡು ಬಂದು ತಾನಿಟ್ಟ 100 ಹೆಜ್ಜೆಗಳನ್ನು ಹಿಂತಿರುಗಿ ನೋಡಿದಾಗ ಅದು ಪವಿತ್ರ ಭಾರತದ ನೆಲದಲ್ಲಿ ಒಂದು ಅದ್ವಿತೀಯವಾದ ದಾಖಲೆಯಾಗಿ ಮೂಡಿ ಬಂದದ್ದನ್ನು ಕಂಡು ಇಡೀ ದೇಶವೇ ಬೆರಗಾಗುವಂತೆ ಮಾಡಿದಂತಹ ಮಹಾನ್ ಚೇತನ ವಿಶ್ರಾಂತ ಪ್ರಧಾನಮಂತ್ರಿಗಳಾದ ಗೌರವಾನ್ವಿತ ಶ್ರೀ ಎಚ್.ಡಿ. ದೇವೇಗೌಡರೇ, ಈ ಸಭೆಯಲ್ಲಿ ಉಪಸ್ಥಿತರಿರ್ತಕ್ಕಂಥ ಎಲ್ಲ ಸಹೃದಯ ಬಂಧುಗಳೇ, ಸಮಯ ತುಂಬ ಆಗಿದೆ. ರಾಮಕೃಷ್ಣಾಶ್ರಮ ಮತ್ತು ನಮ್ಮ ಎಚ್.ಡಿ. ದೇವೇಗೌಡರ ಕುಟುಂಬಕ್ಕೆ ಅವಿನಾಭಾವ ಸಂಬಂಧ ಸುಮಾರು 60 ವರ್ಷಗಳಿಂದಲೂ ಕೂಡ ಇದೆ ಅನ್ನೋದು ನನ್ನ ವಿಶ್ವಾಸದಲ್ಲಿ, ಪರಿಚಯದಲ್ಲಿ ಇದೆ. ನಮ್ಮ ಬಾಲಕೃಷ್ಣ ಇಲ್ಲೇ ಇದ್ದಾರೆ, ನಮ್ಮ ಹಳೆಯ ವಿದ್ಯಾರ್ಥಿ. ಕಳೆದ 80 ವರ್ಷಗಳಲ್ಲಿ ಬೆಂಗಳೂರಿನ ರಾಮಕೃಷ್ಣ ವಿದ್ಯಾರ್ಥಿ ಮಂದಿರಂ ಕಂಡಂತಹ ಸಾವಿರಾರು ಮಕ್ಕಳಲ್ಲಿ ದಿ ಬೆಸ್ಟ್ 10 ಬಾಯ್ಸ್, ದಿ ಬೆಸ್ಟ್ 10 ಇನ್ಮೇಟ್ಸ್ ಅಂತ ಗುರುಸಿದ್ರು. ಅದ್ರಲ್ಲಿ ನಮ್ಮ ಬಾಲಕೃಷ್ಣ ಅವ್ರಿಗೂ ಕೂಡ ಒಂದು ಸ್ಥಾನ ಬರುತ್ತೆ. ಅವ್ರಿಗೆ ವಾರ್ಡನ್ ಆಗಿದ್ದಂಥ ಪೂಜ್ಯ ಸ್ವಾಮಿ ವಿಷ್ಣುಮಯಾನಂದರು ನನಗೂ ಕೂಡ ವಾರ್ಡನ್ ಆಗಿದ್ದು. ನಾನು ನಿಮ್ಮ ಜೂನಿಯರು. ನೀವು ಹಾಸ್ಟೆಲ್ ಮುಗಿಸ್ಕೊಂಡು ಹೋದ್ಮೇಲೆ ನಾನು ಇಲ್ಲಿ ಜಾಯ್ನ್ ಆದೆ. ಬಾಲಕೃಷ್ಣ ಆದಿಯಾಗಿ ಕುಟುಂಬದ ಎಲ್ಲ ಸದಸ್ಯರಿದ್ದಾರೆ. ದೇವೇಗೌಡರನ್ನ ನಾನು ಚಿತ್ರಿಸಿದಂತಹ ರೀತಿ ಬಹಳ ವಿಭಿನ್ನವಾದ್ದು. ನಮ್ಮ ಕನ್ನಡದ ನೆಲದಲ್ಲಿ ರಾಷ್ಟ್ರಕವಿ ಕುವೆಂಪು ಅವರು ಬಾರದೇ ಇದ್ದಿದ್ದರೆ, ಒಕ್ಕಲುತನ ಅನ್ನೋ ಶಬ್ದ ಬಳಸ್ತಾ ಇದ್ದೀನಿ ನಾನಿಲ್ಲಿ, ಒಕ್ಕಲಿಗರು ಅಂತ ಬಳಸ್ತಾ ಇಲ್ಲ. ಒಕ್ಕಲುತನ ಅಂತಂದ್ರೆ ಅದೊಂದು ಪ್ರೊಫೆಷನ್. ಒಕ್ಕಲಿಗ ಅನ್ನೋ ಜಾತಿ ಅಲ್ಲ. ಯಾರ್ಯಾರು ಕೃಷಿ ಮಾಡ್ತಾರೋ, ಯಾರು ಭೂಮಿ ತಾಯಿ ಮುಂದೆ ತಲೆ ತಗ್ಗಿಸ್ಕೊಂಡು ಸೇವೆ ಮಾಡ್ತಾರೋ, ಆ ದೃಷ್ಟಿಯಲ್ಲಿ ಆಲೋಚನೆ ಮಾಡ್ತಾ ಇದ್ದೇನೆ. ಕುವೆಂಪು ಅವರು ಬಾರದೇ ಇದ್ದಿದ್ರೆ ಈ ಅತ್ಯಂತ ಮುಗ್ಧ, ಸಾಮಾನ್ಯರಲ್ಲಿ ಅತಿ ಸಾಮಾನ್ಯ, ನಾಗರಿಕ ಬದುಕಿನಿಂದ ಬಹಳಷ್ಟು ದೂರ ಇದ್ದಂತಹ ಕೃಷಿಕರು, ಗ್ರಾಮಸ್ಥರು, ಇವರ ಜೀವನ ಬಹಳ ವಿದ್ರಾವಕವಾಗ್ತಾ ಇತ್ತು. ನಿಮಗೆಲ್ಲ ನೆನಪಿರಲಿ, ಕುವೆಂಪು ಅವರು ರಾಮಕೃಷ್ಣ ಆಶ್ರಮ ಮೈಸೂರಿನ ಹಳೆ ವಿದ್ಯಾರ್ಥಿ. 17 ವರ್ಷ ರಾಮಕೃಷ್ಣ ಆಶ್ರಮದಲ್ಲಿ ಓದ್ದವರು. ಅವ್ರನ್ನ ಕಾಪಾಡಿದವರು ಸ್ವಾಮಿ ಸಿದ್ದೇಶ್ವರಾನಂದರು. ಕುವೆಂಪು ಅವರು ಕಾಯಿಲೆ ಬಿದ್ದಾಗ ಅವ್ರನ್ನ ಕರ್ಕೊಂಡು ಬಂದು ಆಶ್ರಮದಲ್ಲಿ ಉಳಿಸ್ಕೊಂಡು ಅವರ ಮೈ ಮೇಲಾಗಿದ್ದಂತಹ ಗಾಯಗಳಿಗೆ ಬೋರಿಕ್ ಪೌಡರ್ ಹಚ್ಚಬೇಕು ಅಂತ ಹೇಳಿ ಸ್ವಾಮಿಗಳು ಆಗಿನ ಕಾಲದಲ್ಲಿ ಕ್ಯೂನಲ್ಲಿ ನಿಂತಿದ್ರಂತೆ. ಇದೆಲ್ಲ ದಾಖಲೆ. ಮಗಳು ಕಂಡ ಕುವೆಂಪು ಪುಸ್ತಕ ಓದಬೇಕು, ವಿಭೂತಿ ಪುರುಷರು ಪುಸ್ತಕ ಓದಬೇಕು, ದೇಜಗೌ ಅವರದು, ಅಲ್ಲಿ ನಿಮಗೆ ಸಿಗುತ್ತೆ ಈ ವಿಚಾರ. ಹೀಗಾಗಿ ಕುವೆಂಪು ಅವರ ವೈಚಾರಿಕ ಕ್ರಾಂತಿ ಈ ನಾಡಿನ ಜನಸಾಮಾನ್ಯರನ್ನ ಬಹಳಷ್ಟು ಎತ್ತರಕ್ಕೆ ಬೆಳೆಸಿತು. ಆ ನಂತರದಲ್ಲಿ ನಾವು ನೋಡ್ತೇವೆ, ಪೂಜ್ಯ ಬಾಲಗಂಗಾಧರನಾಥ ಮಹಾಸ್ವಾಮೀಜಿಯವರು ಒಂದು ಶ್ರೇಷ್ಠವಾದ ಐಡೆಂಟಿಟಿಯನ್ನು ತಂದುಕೊಟ್ರು ಗ್ರಾಮೀಣ ಜನತೆಗೆ. ಇನ್ನು ತ್ರಿಮೂರ್ತಿಗಳಲ್ಲಿ 3ನೇವರಾಗಿ ನಾನು ಗುರುತಿಸೋದು ಗೌರವಾನ್ವಿತರಾದಂತಹ ರಾಜರ್ಷಿ ಎಚ್.ಡಿ. ದೇವೇಗೌಡರನ್ನ.
ದೇವೇಗೌಡರು ಹಳ್ಳಿಗೆ ಹೊಕ್ಕಿದ್ರು. ದೇವೇಗೌಡರು ಜನಸಾಮಾನ್ಯರ ಮನೆ ಬಾಗಿಲು ತಟ್ಟಿದ್ರು. ದೇವೇಗೌಡರಿಗೆ ಜಾಡಮಾಲಿಯ ಮನೆಯಲ್ಲಿ ಊಟ ಮಾಡಿದ್ದು ಪರಿಚಯ ಇತ್ತು. ದೇವೇಗೌಡರನ್ನ ನಾವು ಯಾವುದೋ ನಮ್ಮ ಸುಗತಾ ಅವ್ರು ಬಹಳ ಚೆನ್ನಾಗಿ ಹೇಳಿದ್ರು. ಸುಗತಾ ಅವ್ರ ತಂದೆ ನನಗೆ ಬಹಳ ಆಪ್ತರಿದ್ರು. ನಿಮ್ಮ ತಂದೆ ಶರೀರ ಬಿಡಕ್ಕೆ 2 ತಿಂಗಳು ಮೊದಲು ತುಮಕೂರು ಆಶ್ರಮಕ್ಕೆ ಬಂದು ಬಾಬು ಕೃಷ್ಣಮೂರ್ತಿ ಅವರು ಎಲ್ಲ ಪ್ರಸಾದ ತಗೊಂಡು 2 ಗಂಟೆ ಮಾತಾಡ್ಕೊಂಡು ಹೋದರು. ಚಿಕ್ಕಬಳ್ಳಾಪುರದಲ್ಲಿ ಬಹಳ ದೊಡ್ಡ ಹೆಸರು ನಮ್ಮ ಶ್ರೀನಿವಾಸರಾಜು ಅವರದು. ಎಲ್ಲರೂ ಬಹಳಷ್ಟು ಈ ಸಭೆಯಲ್ಲಿ ಚರ್ಚೆ ಮಾಡಿದ್ದಾರೆ. ಪೂಜ್ಯ ಸ್ವಾಮೀಜಿ ಅವರು ಮನ ಬಿಚ್ಚಿ ಮಾತನಾಡಿದ್ದಾರೆ. ಹಲವಾರು ವಿಷಯಗಳನ್ನು ಕಠಿಣವಾಗಿ ಹೇಳಿ ನಿಮ್ಗೆ ಅರ್ಥ ಮಾಡಿಸೋ ಪ್ರಯತ್ನ ಮಾಡಿದ್ದಾರೆ. ಹೀಗಾಗಿ ಈ ಸಭೆ ಅಭಿನಂದನಾ ಸಭೆ ಅಷ್ಟೇ ಅಲ್ಲ, ಇದೊಂದು ಆತ್ಮಾವಲೋಕನ ಸಭೆ, ಇದೊಂದು ಪುನಶ್ಚೇತನ ಸಭೆ. ಸಾಮಾನ್ಯ ವ್ಯಕ್ತಿ ಅಸಾಮಾನ್ಯ ವ್ಯಕ್ತಿ ಆಗಬಲ್ಲ ಅನ್ನೋ ಸನಾತನ ಪರಂಪರೆಯ ಧ್ಯೇಯ ವಾಕ್ಯಕ್ಕೆ ಜೀವಂತ ಕಥೆಯಾದ ಮಹಾತ್ಮನೊಬ್ಬನನ್ನ ಸನ್ಮಾನ ಮಾಡಿಸ್ತಾ ಇರ್ತಕ್ಕಂಥ ಸಭೆ. ನನಗೆ ವಿಜ್ಞಾನದಲ್ಲಿ ಒಂದು ಉದಾಹರಣೆ ನೆನಪಾಗುತ್ತೆ. ನಮ್ಮ ಮೇಷ್ಟ್ರು ಕೇಳಿದ್ರು, ಪೀರಿಯಾಡಿಕ್ ಟೇಬಲ್ನಲ್ಲಿ ಎಷ್ಟು ಮೂಲ ವಸ್ತುಗಳು ಎಲಿಮೆಂಟ್ಸ್ ಇವೆ ಅಂತ. ನಾವೆಲ್ಲ ಹೇಳಿದ್ವಿ, ನಾವು ಓದೋ ಕಾಲದಲ್ಲಿ 105 ಇತ್ತು, ಈಗ 118 ಇದೆ ಅಂತ ಹೇಳ್ತಾರೆ. ಇಮಿಡಿಯೇಟ್ ಕ್ವಶನ್ ಮೇಷ್ಟ್ರು ಕೇಳಿದ್ರು, ಈ 105 ಎಲಿಮೆಂಟ್ಸು ಎಲ್ಲಿ ಸಿಗುತ್ತೆ ಅಂತ. ಮಕ್ಕಳು ಆ ಕಡೆ ಈ ಕಡೆ ಎಲ್ಲ ನೋಡೋಕೆ ಶುರು ಮಾಡಿದ್ರು. ಆಗ ಕಡೆಗೆ ಮೇಷ್ಟ್ರು ಹೇಳಿದ್ರು, ಈ 105 ಎಲಿಮೆಂಟ್ಸು ಭೂಮಿಯಲ್ಲೇ ಸಿಗುತ್ತೆ ಅಂತ. ಇದನ್ನು ನಾನು ದೇವೇಗೌಡರ ಜೀವನಕ್ಕೆ ನಾನು ಹೋಲಿಕೆ ಮಾಡ್ತೇನೆ. ಹೇಗೆ 105 ಎಲಿಮೆಂಟ್ಸು ಭೂಮಿಯಲ್ಲೇ ಸಿಗುತ್ತೋ ಹಾಗೆ ಸಮಾಜದ 100 ಕಣ್ಣೀರನ್ನು ಹಾಕಿದಂಥ ಜನಕ್ಕೆ ದೇವೇಗೌಡರೊಬ್ಬರೇ ತಾಯಿಯಾದರು, ತವರಾದರು. ಪೀರಿಯಾಡಿಕ್ ಟೇಬಲ್ನ ಎಲ್ಲ ಎಲಿಮೆಂಟ್ಸ್ಗೂ ಭೂಮಿಯೇ ಹೇಗೆ ಮೂಲ, ಒಂದು ಸೋರ್ಸ್ ಆಯಿತು. ದೇವೇಗೌಡರ ಮನೆ ಬಾಗಿಲಿಗೆ ಹೋಗಿ ಸಹಾಯ ಕೇಳದಲ್ಲೇ ಇರುವಂಥವರೇ ಇಲ್ಲ. ಈ ಸಂದರ್ಭದಲ್ಲಿ ನಮ್ಮ ಕುಮಾರಸ್ವಾಮಿ ಅವ್ರನ್ನ ನೆನಪು ಮಾಡ್ಕೊಳ್ತೇನೆ. ಬೆಳಗಾಂನಲ್ಲಿ ರಾಮಕೃಷ್ಣ ಮಿಷನ್ಗೆ 99 ವರ್ಷಕ್ಕೆ ಲೀಸ್ ಮೇಲೆ ಲ್ಯಾಂಡನ್ನು ಕೊಟ್ಟಿದ್ರು. ನಮ್ಮ ಚಿರಂಜೀವಿ ಸಿಂಗ್ ಅವರಿಗೆಲ್ಲ ಚೆನ್ನಾಗಿ ಗೊತ್ತಿದೆ. ವಿ ಭಾಸ್ಕರ್ ಅವರೆಲ್ಲ ಆಗಿನ ಕಾಲದಲ್ಲಿ ಕೆಲಸ ಮಾಡಿದವರು. ನಮ್ಮ ರಿಸರ್ವ್ ಬ್ಯಾಂಕ್ನಲ್ಲಿ ಕೆಲಸ ಮಾಡಿದಂತಹ ನಂಜುಂಡಯ್ಯ, ಮೋಕ್ಷಗುಂಡಂ ನಂಜುಂಡಯ್ಯನವರು ಎಲ್ಲ. ಕುಮಾರಸ್ವಾಮಿಗಳು ಚೀಫ್ ಮಿನಿಸ್ಟರ್ ಆಗಿದ ತಕ್ಷಣ ಆ ಪೇಪರನ್ನು ತರಿಸಿ ಅದನ್ನು ಸ್ಟಡಿ ಮಾಡಿದ್ರು. ಆಗ ನಮ್ಮ ದೇವೇಗೌಡರು ಒಂದು ಮಾತು ಹೇಳಿದ್ರು, ಕುಮಾರು ನೆನ್ಪಿಟ್ಕೊಪ್ಪ, ವಿವೇಕಾನಂದರು ಹೋಗಿ ಉಳಿದಿದ್ದಂತಹ ಬೆಳಗಾಮಿನ ಜಾಗ ಸ್ವಾಮಿಗಳಿಗೆ ನಾವು ಲೀಸಲ್ಲಿ ಕೊಡ್ಬೇಕೇನಪ್ಪ, ಅದನ್ನು ರೆಗ್ಯುಲರೈಸ್ ಮಾಡಿ ಗ್ರ್ಯಾಂಟ್ ಮಾಡು ಅಂತ ಹೇಳಿದ್ರು. ಇವತ್ತು ನೋಡಿ, ದೇವೇಗೌಡರ ಮುಂದೆ ನಾನು ಅದನ್ನು ಆತ್ಮಪೂರ್ವಕವಾಗಿ ಬಹಳ ಧನ್ಯತೆಯಿಂದ ಇಡೀ ರಾಮಕೃಷ್ಣ ಪರಂಪರೆಯ ಎಲ್ಲ ಸನ್ಯಾಸಿಗಳ ಪರವಾಗಿ ವಿಧೇಯನಾಗಿ ಹೇಳ್ತಾ ಇದ್ದೇನೆ. ಅವತ್ತು ದೇವೇಗೌಡರ ಮಾತಾಡದೇ ಇದ್ದಿದ್ರೆ ವಿವೇಕಾನಂದರು ಉಳಿದಿದ್ದಂಥ ಜಾಗ ಇನ್ನು ಲೀಸ್ ಆಗೇ ಇರೋದು. ಅದು ನಮ್ಮ ಕುಮಾರಸ್ವಾಮಿಗಳು ಗ್ರ್ಯಾಂಟ್ ಮಾಡಿ ಬಹಳ ಪ್ರೀತಿಯಿಂದ ರಾಮಕೃಷ್ಣಾಶ್ರಮದ ಸ್ವಾಮಿಗಳನ್ನ ಮನೆ ಕರೆಸಿ ಅವ್ರಿಗೆ ಭಿಕ್ಷೆ ಏರ್ಪಾಟ್ ಮಾಡಿ ಆ ಪತ್ರ ಕೊಟ್ಟು ಕೈ ಮುಗಿದು ಕುಮಾರಸ್ವಾಮಿಗಳು ಒಂದು ಮಾತು ಹೇಳಿದ್ರು, ಸ್ವಾಮಿ ನೀವು ದಯವಿಟ್ಟು ಥ್ಯಾಂಕ್ಸ್ ಹೇಳಬೇಡಿ, ವಿವೇಕಾನಂದರ ಪತ್ರ ಇದನ್ನ ರೆಗ್ಯುಲರೈಸ್ ಮಾಡೋ ಪುಣ್ಯ ದೇವ್ರು ನನ್ನ ಹೆಸರಿಗೆ ಬರೆದಿದ್ನಲ್ಲ, ನಾನು ಥ್ಯಾಂಕ್ಸ್ ಹೇಳಬೇಕು ಅಂದರು. ಕುಮಾರಸ್ವಾಮಿಗಳೇ, ನಾವು ಬದುಕಿರೋವ್ರಿಗೂ ಇದನ್ನು ನಾವು ಮರೆಯಲ್ಲ. ಇದು ಈ ಸಭೆಯಲ್ಲಿ ಒಬ್ಬ ಸನ್ಯಾಸಿಯ ಒಡಲಿನಿಂದ ಬರ್ತಾ ಇರೋ ಮಾತು. ಹೀಗೆ ಎಲ್ಲಿ ಒಂದು ಉತ್ತಮ ಕಾರ್ಯ ಆಗಬೇಕೋ, ಆ ಕಾರ್ಯದ ಅನಿವಾರ್ಯತೆ ಸಮಾಜಕ್ಕಿದೆಯೋ ಅದರ ಬಗ್ಗೆ ಬಹಳ ವಿಶೇಷವಾಗಿ ಚಿಂತನೆ ಮಾಡಿ ಸಕಾರಾತ್ಮಕವಾಗಿ ಕ್ರಿಯಾಶೀಲರಾಗಿ ಪ್ರತಿಸ್ಪಂದಿಸಿ ಆ ದಿಕ್ಕಿನಲ್ಲಿ ಒಂದು ಶಾಶ್ವತವಾದ ದಾಖಲೆಯನ್ನು ನಿರ್ಮಿಸಿದಂಥ ಕೀರ್ತಿ ಸನ್ಮಾನ್ಯ ಶ್ರೀ ಎಚ್ ಡಿ ದೇವೇಗೌಡರಿಗೆ ಮತ್ತು ಅವರ ಕುಟುಂಬಕ್ಕೆ ಸಲ್ಲುತ್ತೆ. ಈ ನಿಟ್ಟಿನಲ್ಲಿ ದೇವೇಗೌಡರು 93ನೇ ಈ ಜನ್ಮದಿನದ ಸುಸಂದರ್ಭದಲ್ಲಿ ಅವರನ್ನು ಅಭಿನಂದಿಸ್ತಕ್ಕಂಥ ಈ ಪವಿತ್ರ ಕಾರ್ಯಕ್ರಮದಲ್ಲಿ ನಾನು ಭಾಗಿಯಾಗೋದಕ್ಕೆ ನಮ್ಮ ಆ ದೇವೇಗೌಡರು ಬಹಳ ಪ್ರೀತಿಯಿಂದ ನನ್ನನ್ನು ಕರೆದ್ರು. ಅವರು ತುಮಕೂರಿಗೆ ಬಂದರು, ಒಂದು ಪತ್ರ ಕೊಟ್ಟು ಹೋಗಿದ್ರು. ಆನಂತರ ಫೋನಲ್ಲಿ ಹೇಳಿದ್ರು, ನಾನು ಬಂದಿದ್ದೀನಿ, ನೀವು ಬರಬೇಕು ಅಂತ. ಇವತ್ತು ನನ್ನ ಪೂಜ್ಯ ಗುರುಗಳು ಸ್ವಾಮಿ ಪುರುಷೋತ್ತಮಾನಂದರ 95ನೇ ಹುಟ್ಟುಹಬ್ಬ. ಬೆಂಗಳೂರಿನಲ್ಲಿ ಗಿರಿನಗರದಲ್ಲಿ ದೊಡ್ಡ ಕಾರ್ಯಕ್ರಮ. ನಾನು ದೇವೇಗೌಡರಿಗೆ ಹೇಳಿದೆ, ಗುರುಗಳ ಕಾರ್ಯ ಮಿಸ್ ಮಾಡ್ಕೊಳಕ್ಕಾಗಲ್ಲ, ಆದರೆ ದೇವೇಗೌಡರ ಕಾರ್ಯನೂ ನಾನು ಮಿಸ್ ಮಾಡ್ಕೊಳಕ್ಕೆ ನನ್ನ ಅಂತರಂಗ ಒಪ್ಪಲ್ಲ. ನಾನು ಸ್ವಲ್ಪ ತಡವಾಗಿ ಬರ್ತೀನಪ್ಪ, 5:45 ಮತ್ತೆ ಸಮಾರೋಪ ಸಮಾರಂಭ ಇದೆ, ಅಷ್ಟೊತ್ತಿಗೆ ಬಂದು ನಾನು ಜಾಯಿನ್ ಆಗ್ತೀನಿ ಅಂತ ಅವ್ರು ರಿಕ್ವೆಸ್ಟ್ ಮಾಡಿ ಆ ಕಾರ್ಯಕ್ರಮ ಮುಗಿಸ್ಕೊಂಡು ಬಂದೆ. ದೇವೇಗೌಡರ ಜೊತೆ ಇಷ್ಟು ಸಮಯ ನಾನು ಕಳೆದದ್ದು ಕೂಡ
ಇದೊಂದು ಮೌನ ಸಂವಾದ. ಮತ್ತು ಇಂಥ ಮಹಾತ್ಮರನ್ನೆಲ್ಲ ನಾನು ನೋಡಿದೆ. 93 ಜನ ಈ ನಾಡಿಗೆ ನಿಜವಾಗಲೂ ಕೂಡ ಅತ್ಯುತ್ತಮ ಸೇವೆ ಸಲ್ಲಿಸಿದಂತಹ ಮಹಾತ್ಮರೆಲ್ಲರನ್ನೂ ಗೌರವಿಸ್ತಾ ಇರ್ತಕ್ಕಂಥದ್ದು. ಇದು ದೇವೇಗೌಡರಂಥ ಹಿರಿಯರನ್ನು ಮುಂದಿಟ್ಕೊಂಡು ನಿಮ್ಮನ್ನು ಸನ್ಮಾನಿಸ್ತಾ ಇರ್ತಕ್ಕಂಥದ್ದು ಇಡೀ ಸಮಾಜಕ್ಕೆ ಇನ್ನು 100 ವರ್ಷ ಹೇಗೆ ಬದುಕಬೇಕು ಅನ್ನೋದಕ್ಕೆ ಇದೊಂದು ದಿಕ್ಸೂಚಿ. ದಿಡ್ಗಾದಲ್ಲಿ ಒಂದು ಸಮುದಾಯ ಭವನ ನಮ್ಮ MLA ಬಾಲಕೃಷ್ಣ ಅವರು ನಿರ್ಮಾಣ ಮಾಡಿದಾಗ ಸನ್ಮಾನ್ಯ ದೇವೇಗೌಡರು ಮತ್ತು ನಾನು ಆ ಕಾರ್ಯಕ್ರಮದಲ್ಲಿದ್ವಿ. ಗೊರವನಹಳ್ಳಿನಲ್ಲಿ ಕುಮಾರಸ್ವಾಮಿ ಅವರು ನಾನು ಒಂದು ಕಾರ್ಯಕ್ರಮದಲ್ಲಿದ್ವಿ. 4-5 ದಿವಸದ ಹಿಂದೆ ಮಾಜಿ ಪ್ರಧಾನಿಗಳಾಗಿದ್ದ ದೇವೇಗೌಡರು ಜನರಲ್ ಕಂಪಾರ್ಟ್ಮೆಂಟ್ನಲ್ಲಿ ಡೆಲ್ಲಿಗೆ ಹೋಗಿ ರೈತರ ಪರವಾಗಿ ಒಂದು ವಿಶೇಷವಾದ ಹೋರಾಟದಲ್ಲಿ ಭಾಗವಹಿಸಿದ್ರು. ಇದೆಲ್ಲ ನನ್ನ ಕಣ್ಣು ಮುಂದೆ ಇದೆ. ಕರ್ನಾಟಕ ಆರ್ಯವೈಶ್ಯ ಮಹಾಜನಾಂಗದ ಶತಮಾನೋತ್ಸವ ಕಾರ್ಯಕ್ರಮದಲ್ಲಿ ಪ್ಯಾಲೇಸ್ ಗ್ರೌಂಡ್ಸ್ನಲ್ಲಿ ಪೂಜ್ಯ ಪೇಜಾವರ ಶ್ರೀಗಳು, ನಾನು ಮತ್ತು ದೇವೇಗೌಡರು ಒಂದೇ ವೇದಿಕೆಯಲ್ಲಿ ಭಾಗವಹಿಸಿದ್ವಿ. ಸುಮಾರು ಒಂದು 20-25 ವೇದಿಕೆಗಳಲ್ಲಿ ಹಿರಿಯರಾದ ದೇವೇಗೌಡರ ಜೊತೆ ನಾನು ಸಭೆಯಲ್ಲಿ ಭಾಗವಹಿಸೋದಕ್ಕಿಂತ ಅವ್ರ ಜೊತೆ ಒಡನಾಡಿದ್ದು ಇದ್ದದ್ದು ಅದೇ ನನ್ನ ಮನಸ್ಸಿಗೆ ಬಹಳಷ್ಟು ಸಂತೋಷವನ್ನು ನೀಡಿದಂಥ ಸಂದರ್ಭ. ಇಂತಹ ಈ ಭಾವನಾತ್ಮಕವಾದ ಇದೊಂದು ಸಾರ್ವಜನಿಕ ಸಭೆ ಅಂತ ಅನಿಸ್ತಾನೇ ಇಲ್ಲ. ನಿಜಕ್ಕೂ ಇದೊಂದು ಭಾರತ ಮಾತೆಯ ಎಲ್ಲ ಸಚ್ಚಿಂತನೆಯ ಮಕ್ಕಳ ಒಟ್ಟು ಕುಟುಂಬದ ಕಾರ್ಯಕ್ರಮವೋ ಎಂಬಂತೆ ಇದು ಮೂಡಿ ಬಂದಿದೆ. ನೋಡಿ, ನಮ್ಮ ಪೂಜ್ಯ ಸಿದ್ಧಲಿಂಗ ಮಹಾಸ್ವಾಮಿಗಳು ಬೆಳಗಿನಿಂದ ಕಾರ್ಯಕ್ರಮದಲ್ಲಿ ಇದ್ದವರು, ಅವ್ರಿಗೂ ಮನಸ್ಸು ತಡೀಲಿಲ್ಲ, ಓಡ್ ಬಂದರು ಪಾಪ ಕಾರ್ಯಕ್ರಮದ ಈ ಸಂದರ್ಭಕ್ಕೆ ಬಂದು ನಮ್ಮೊಂದಿಗೆ ಅವರಿದ್ದರು. ಯಾಕೆಂತಂದ್ರೆ ನಾನು ನೋಡಿದ್ದೇನೆ ಪೂಜ್ಯ ಶಿವಕುಮಾರ ಮಹಾಸ್ವಾಮಿಗಳು ಮತ್ತು ಗೌರವಾನ್ವಿತ ದೇವೇಗೌಡರ ಒಡನಾಟ ಎಷ್ಟು ಮಟ್ಟಿಗಿತ್ತು, ಎಷ್ಟು ಆತ್ಮೀಯತೆ ಇತ್ತು, ಇದೆಲ್ಲ ನಾನು ಬಹಳ ಹತ್ತಿರದಿಂದ ಕಂಡಿದ್ದೇನೆ. ಹೀಗಾಗಿ ಸಾಧು ವರ್ಗದೊಂದಿಗೆ, ಶೃಂಗೇರಿಯ ಜಗದ್ಗುರುಗಳೊಂದಿಗೆ ದೇವೇಗೌಡರ ಒಂದು ಒಡನಾಟ, ಇಡೀ ಕರ್ನಾಟಕದ ಸಂತ ಮಹಾತ್ಮರೊಂದಿಗೆ ಅವರ ಒಡನಾಟ, ಬುದ್ಧಿಜೀವಿಗಳೊಂದಿಗೆ, ವಿವೇಕಿಗಳೊಂದಿಗೆ ಒಡನಾಟ, ಹೇಗೆ ನಾನು ಸಮಾಜಕ್ಕೆ ಒಳ್ಳೆಯದು ಮಾಡಬಲ್ಲೆ ಅನ್ನೋದ್ರ ಬಗ್ಗೆ ಅವರ ಅಂತಃಕರಣಪೂರ್ವಕವಾದ ಮಾನವೀಯ ಪ್ರತಿಸ್ಪಂದನ. ಇನ್ನು 500 ವರ್ಷ ನಿಮಗಿಂತ ಮಹಾತ್ಮರು ಸಿಗುವುದು ಬಹಳ ಅಪರೂಪ. ಇದನ್ನು ನೆನಪು ಮಾಡಿಕೊಳ್ಳಿ. ಇದು ನಾವೆಲ್ಲರೂ ಕೂಡ ಒಂದು ಧನ್ಯತೆಯಲ್ಲಿ ಆಚರಿಸಿದಂಥ ಕಾರ್ಯಕ್ರಮ. ನಮಗೆಲ್ಲ ಒಂದು ಆಸೆ ಇದೆ, ನಮ್ಮ ದೇವೇಗೌಡರ ಜನ್ಮ ಶತಮಾನೋತ್ಸವ ಆಚರಿಸಬೇಕು ಅಂತ. ಭಗವಂತ ಅವರಿಗೆ ಕನಿಷ್ಠ 100 ವರ್ಷದ ಆಯಸ್ಸನ್ನು ಕೊಡಲಿ. ಈ ವಿಷಯದಲ್ಲಿ ನಮ್ಮೆಲ್ಲರ ಪ್ರಾರ್ಥನೆ ಒಂದು ದೊಡ್ಡ ಶಕ್ತಿ. ಈ ಶಕ್ತಿಯ ಜೊತೆಗೆ ಮತ್ತೊಂದು ಶಕ್ತಿ ನಮಗೆ ಬೇಕೇ ಬೇಕು. ಸಭೆಯಲ್ಲಿರ್ತಕ್ಕಂಥ ಮಂಜುನಾಥ್ ಅವರು ಅದನ್ನು ಜವಾಬ್ದಾರಿಯುತವಾಗಿ ಸ್ವೀಕರಿಸಿ ದೇವೇಗೌಡರ ಆರೋಗ್ಯವನ್ನು 100ರ ಅಂಕಕ್ಕೆ ಮುಟ್ಟಿಸುವಂಥ ದೊಡ್ಡ ಜವಾಬ್ದಾರಿ ಡಾಕ್ಟರ್ ಮಂಜುನಾಥ್ ಅವ್ರ ಪಾಲ್ಗಿದೆ ಅಂತಲೂ ಕೂಡ ನಾನು ಹೇಳ್ತಾ, ಅವರಿಗೆ ಭಗವಂತ ಎಲ್ಲ ಶ್ರೇಯಸ್ಸನ್ನು ಅನುಗ್ರಹಿಸಲಿ ಅಂತ ಪ್ರಾರ್ಥನೆ ಮಾಡಿಕೊಂಡು ನನಗೆ ಈ ಅವಕಾಶ ಕೊಟ್ಟಿದ್ದಕ್ಕಾಗಿ ಧನ್ಯವಾದ ಸಮರ್ಪಿಸಿ, ನಾನು ಮತ್ತೊಂದು ಕಾರ್ಯಕ್ರಮಕ್ಕೆ ಅನಿವಾರ್ಯವಾಗಿ ತೆರಳಬೇಕಾಗಿರೋದ್ರಿಂದ ನಿಮ್ಮ ಅನುಮತಿ ಕೋರಿ ನಾನು ಇಲ್ಲಿಂದ ನಿರ್ಗಮಿಸ್ತಾ ಇದ್ದೇನೆ. ನಮಸ್ಕಾರ.